ಮಕ್ಕಳೀಗ ಹಿಂದೆ ನಾವು ಬೇರೆ ಬೇರೆ ಲೆಕ್ಕಗಳನ್ನ ಮಾಡಿದ್ವಿ ಬೋರ್ಡನ್ನು ಬಳಸ್ಕೊಂಡು. ಹೌದು ಸರ್. ಈಗ ಇದು ಯಾವ ಲೆಕ್ಕ ಮಾಡಕ್ಕೆ ಸಿದ್ಧ ಮಾಡ್ಕೊಂಡಿದ್ದೀವಿ? ಸಂಕಲನ ಲೆಕ್ಕ. ಏನ್ ಸಂಕಲನ ಅಂತ ಹೇಗೆ ಗೊತ್ತಾಗುತ್ತೆ ನಿಮ್ಗೆ? ಅಲ್ಲಿ ಪ್ಲಸ್ ಚಿಹ್ನೆ ಇದೆ. ಪ್ಲಸ್ ಚಿಹ್ನೆ ಇದೆ ಅಲ್ವಾ? ಅದು ಕೂಡದ ಚಿಹ್ನೆ ಕರೆಕ್ಟಾ? ಎಸ್ ಸರ್. ಈಗ ಹೇಗೆ ಮಾಡ್ತೀರಿ ನೋಡೋಣ ಮಾಡು. 1 2 3 4 5 6 1 2 3 6 ಮತ್ತು 3 ಕೂಡಿದರೆ ಎಷ್ಟು ಬರುತ್ತದೆ? 1 2 3 4 5 6 7 8 9 ಒಟ್ಟು 9 ಬರುತ್ತದೆ. ವೆರಿ ಗುಡ್. ಈಗ 9 ಕರೆಕ್ಟಾಗಿ ಬಂದಿದೆ ಆಯ್ತಾ? ಇದು ಸಂಖ್ಯೆ ಒಂದೊಂದರಲ್ಲಿ ಮಾಡಿದ್ದೀರಲ್ವಾ? ಈಗ ನಾವು ಎರಡರ ಸಂಖ್ಯೆಯನ್ನು ಇಟ್ಕೊಂಡು ಮಾಡ್ಬೋದಾ ಇದೇ ಥರನೇ? ಮಾಡ್ತೀರಾ? ಮಾಡಿ ನೋಡಿ, ನೀವು ಹೆಲ್ಪ್ ಮಾಡಿ ಸ್ವಲ್ಪ ಮಾಡಿ. ಹಾಂ ಸರಿ ಮಾಡಿ ಮಾಡಿ. ಈಗ ಇದಕ್ಕೆ ಏನಾದರೂ ನೀವೇನಾದರೂ ಸ್ಥಾನ ಬೆಲೆಗಳ ಸಂಖ್ಯೆ ಇಟ್ಕೊಳ್ತೀರಾ? ಇಟ್ಕೊಂತೀವಿ ಸರ್. ಇಟ್ಕೊಳ್ಳಿ ನೋಡು ಹೆಂಗೆ ಮಾಡ್ತೀರಿ. ಬಿಡಿ ಸ್ಥಾನದಲ್ಲಿ ಬಿಡಿ ಇಡ್ಬೋದಲ್ಲ? ಬಿಡಿ ಕರೆಕ್ಟ್ ಅಲ್ವಾ? ಈಗ ಮಾಡಮ್ಮ ಹೆಂಗೆ ಮಾಡ್ತೀವಿ ನಾನು? ಒಂದು 2 3 4 5 6 1 10 10ಗೆ ಅಲ್ಲ ಒಟ್ಟಿಗೆ ಹಾಕ್ಬೋದು, ಒಟ್ಟಿಗೆ ಹಾಕ್ಬೋದು. ಬಿಡಿಯನ್ನು ಬಿಡಿಗೆ ಕೂಡಬೇಕು. ಒಟ್ಟು ಕೂಡಿದರೆ ಎಷ್ಟು ಬರುತ್ತದೆ? 1 2 3 4 5 6 7 8 9 10 11 12 ಒಟ್ಟು ಬಿಡಿಯಲ್ಲಿ 12 ಒಟ್ಟು 12 ಬರುತ್ತದೆ. ಈಗ 10 10ಗೆ ಕೂಡಿದರೆ ಎಷ್ಟು ಬರುತ್ತದೆ? ತಪ್ಪು ಮಾಡಿದ್ರೆ